ಆಂಟಿರಿ, ನಾ ಏನು ಹೇಳೇನಲ್ಲ ಎಲ್ಲ ನೆನಪೈತಲ್ಲ ನಿಮಗೆ? ಹಾಂ ಭವ್ಯ, ನೆನಪೈತಿ. ಇದೇನಷ್ಟು ರಿಸ್ಕ್ ಆಗಲ್ಲ ಅಂತ ಅನ್ಕೊಂತೀನಿ. ಪರವಾಗಿಲ್ಲ, ನಾವೆಲ್ಲ ಸ್ವಲ್ಪ ಟೇಕ್ ಕೇರ್ ಮಾಡಿದ್ರೆ ಎಲ್ಲ ಸರಿ ಆಗ್ತೈತಿ. ಆದ್ರೆ ನೀವು ಹೆಂಗೆ ನಿಭಾಯಿಸ್ತೀರಿ ಅದ್ರ ಮೇಲೆ ಐತೆ ನೋಡ್ರಿ. ಇದನ್ನ ನಾನು ಆರಾಮಾಗಿ ನಿಭಾಯಿಸ್ತೀನಿ. ಆದ್ರೆ ನೆಕ್ಸ್ಟ್ ಟಾಸ್ಕ್ ಐತಲ್ಲ, ಅದು ಒಂದು ಸ್ವಲ್ಪ ರಿಸ್ಕಿ ಅನ್ಸಾತೈತೆ ನೋಡು. ಅದನ್ನ ನೀವು ನನಗೆ ಬಿಟ್ಬಿಡ್ರಿ, ಅದನ್ನ ನಾನು ನೋಡ್ಕೊತೀನಿ. ಈಗ ಇದನ್ನ ನೀವು ಮಾಡ್ರಿ. ಅದಕ್ಕೆ ಪಾಪ ಅಮ್ಮಕ್ಕೆ ಕೈ ನೋವಾದ್ರೆ ಆಂಟಿ, ನಮಗೂ ಬೇಕಾಗಿರೋದು ಅದ. ಈಗ ಅವ್ರಿಗೆ ಬುದ್ಧಿ ಕಲಿಬೇಕು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಹೇಳಬೇಕಾ ನಾವು? ಇಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಆಗೋದಿಲ್ಲ. ಈಗ ನಾ ಹೇಳ್ದಷ್ಟು ಮಾಡ್ರಿ ನೀವು. ಇದು ಯಾವುದು ವರ್ಕೌಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ನೋಡಕ್ಕೆ ಬರ್ತೈತಿ. ಈಗ ನಾವು ಇದೆಲ್ಲ ಪ್ಲಾನ್ ಮಾಡತ್ತೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನೀವು ಒಂದು ಸ್ವಲ್ಪ ಧೈರ್ಯ ತಗೊಳ್ರಿ. ಸರಿ ಭವ್ಯ, ಆದರೂ ಎಲ್ಲೋ ಒಂದು ಕಡೆ ಹೆದರಿಕೆ ಆಗಕತ್ತೈತಿ. ನೀವು ಜಸ್ಟ್ ಇಷ್ಟು ವರ್ಷ ಅನುಭವಿಸಿದ ನೋವು ಅದು ಇದು ಎಲ್ಲ ನೆನೆಸ್ಕೊಳ್ರಿ. ಇವ್ರು ಒಬ್ರು ಸರಿ ಇದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತಾ? ಹಾಂ, ಹೋಗ್ಲಿ, ಇನ್ನು ಮುಂದೆ ಚೆನ್ನಾಗಿರ್ಬೇಕಲ್ಲ. ಈಗ ಎಷ್ಟು ದಿವಸ ಅಂತಂತ ಹೇಳಿ ನೀವು ಸುಳ್ಳು ಹೇಳ್ಕೊಂಡಿರ್ತೀರಿ. ಈಗ ನೋಡ್ರಿ, ಈಗ ಹೋಗಿ ಬಂದು ರೊಕ್ಕ ಕೇಳ್ತಾರ. ಈಗ ಮತ್ತೆ ನೀವು ಕಣ್ಣೆದ್ರೆ ಕಂಡ್ರೆ ಮತ್ತೆ ರೊಕ್ಕ ಕೇಳ್ತಾರೆ ನೋಡ್ರಿ. ಈಗ ಅದಕ್ಕೆ ಅದರಿಂದೆಲ್ಲ ಪಾರಾಗಬೇಕು ಅಂತ ಅಂದ್ರೆ ನಿಮ್ಗಿರೋದು ಇದು ಒಂದು ದಾರಿ. ನಾಳೆ ಇದೆಲ್ಲ ಅತಿರೇಕಕ್ಕೆ ಹೋಗಿ ನಮ್ಮ ಕೈ ಮೀರಿ ಹೋಯ್ತು ಅಂತ ಅಂದ್ರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಈಗ ನಮ್ಗೆ ಕಾಲ ಐತಿ, ಟೈಮ್ ಐತಿ. ನಾವೀಗ ಅದನ್ನೆಲ್ಲ ನಿಭಾಯಿಸ್ಬೋದು. ನೀವೆಲ್ಲ ಮಾಡ್ತೀರಿ ಅಂತ ಅನ್ಕೊಂಡೇನಿ. ಹೌದು ಭವ್ಯ, ನಾನು ಅದ್ರ ಬಗ್ಗೆ ಜಾಸ್ತಿ ವಿಚಾರನ ಮಾಡಲಿಲ್ಲ ನೋಡು, ಮರೆತುಬಿಟ್ಟಿದ್ದೆ. ಸರಿ, ಇನ್ನು ನನಗೆ ಬಿಟ್ಬಿಡು ನೀನು. ನನಗೆ ಗೊತ್ತು ಅಕ್ಕಿ ನಿನ್ನ ಕರಿತಾ ಅಂತ ಹೇಳಿ. ಹೆಂಗಿದ್ರು ಈಗ ನಿನಗೆ ಆರಾಮಿಲ್ಲ ಅಂತ ಹೇಳಿ ಅಲ್ಲ, ನೀವು ಹೋಗಿ ಸುಮ್ಮನೆ ಮಲ್ಕೊಂಬಿಡು, ನಾನೆಲ್ಲ ನಿಭಾಯಿಸ್ತೀನಿ. ಸರಿ ಆಯ್ತು. ಅದಾದ್ಮೇಲೆ ನಾನು ಅವ್ರಿಗೆ ಟೆನ್ಷನ್ ಕೊಡಕ್ಕೆ ಶುರು ಮಾಡ್ತೀನಿ. ಸರಿ, ನೀನು ಹೋಗಿ ಮಲ್ಕೋ. ಮತ್ತೆ ನಾವಿಬ್ರು ಮಾತಾಡೋದು ನೋಡಿದ್ರೆ ಅಕ್ಕಿ ನಿನ್ನನ್ನು ಕರೆದ್ಬಿಡ್ತಾ. ಸರಿ ಆಂಟಿ, ಏನಾರ ಹೆಲ್ಪ್ ಬೇಕಂದ್ರೆ ಅಲ್ಲಿ ಬರ್ರಿ ಆಟ. ಸರಿ ಆಯ್ತು, ನೀವು ಹುಷಾರ್ ಆಂಟಿ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ್ರು ಅಂತ ಹೇಳಿ ಮನಸ್ಸು ಕರಗಿ ಬೇಡ ಅಂತ ಬಿಟ್ಟಿದ್ದೀರಿ. ನನಗೆ ಗೊತ್ತು ಈಗ ನಿಮ್ಗೆ ತ್ರಾಸ ಆಗ್ತೈತಿ, ಅವ್ರಿಗೂ ತ್ರಾಸ ಆಗ್ತೈತಿ. ಆದ್ರೆ ಬೇರೆ ವಿಧಿನೇ ಇಲ್ಲ ನಮಗೆ, ನಾವು ಇದನ್ನು ಮಾಡಲೇಬೇಕು. ಸರಿ ಆಯ್ತು, ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಂಡು ನಾನು ಮುಂದುವರಿತೇನೆ. ಬಾಯ್, ಬಂದ್ರು ಅನಿಸ್ತೈತೆ ಅತ್ತಿ. ಸರಿ ಹೋಗು. ಈಗ ಅಮ್ಮ ಬಂದ್ಲು ಅಂದ್ರೆ ಆಕಿನ ಕಡೆಯಿಂದ ಹೆಂಗೆ ಕೆಲಸ ಮಾಡಿಸ್ಕೋಬೇಕು? ಏನು ಹೇಳಲಿಕ್ಕೀಗ? ಹಾ, ಐಡಿಯಾ ಬಂತು. ಎಲ್ಲಿ ಹೋಗ್ಲಿಕ್ಕಿ? ಸೀತಾ ಏ ಸೀತಾ. ಹಾಂ ಬಂದೆ. ಇಲ್ಲದೇನ, ನಾ ಮನೆಯೆಲ್ಲ ಹುಡ್ಕಾಡ್ ಬಂದೆ ನೋಡು. ಅಮ್ಮ, ಅದು ಇಲ್ಲೇ ಕಿಟಕಿ ಎಲ್ಲ ಸ್ವಲ್ಪ ಧೂಳಾಗಿತ್ತಲ್ಲ, ಒರೆಸ್ಕೊಳಕತ್ತಿದ್ದೆ. ನೀನ್ ಯಾಕೆ ಮಾಡ್ತೀಯ ಅದನ್ನೆಲ್ಲ? ಆಕೆ ಅದ ನನ್ನ ಭವ್ಯ ಮಾಡ್ತಾಳ್ ಬಿಡು. ಇರ್ಲಿ ಬಿಡಮ್ಮ, ಮೊದ್ಲಾಕೀಗ ಆರಾಮಿಲ್ಲ, ರೆಸ್ಟ್ ತಗೊಳ್ಳಿ ಬಿಡು. ಅದು ಏನಿದೆ? ಏನಮ್ಮ ನಿನ್ ಕೈಗೆ ಏನಾಗೈತಿ? ನನ್ನ ಕೈಗ ಏನಿಲ್ಲಮ್ಮ. ತೋರ್ಸು, ಎಲ್ಲಿ ಏನಾಗೈತಿ? ಏನಿಲ್ಲಮ್ಮ, ಅದು ಅಲ್ಲೇ ಗ್ಲಾಸ್ ಹೊಡೆದೈತಲ್ಲ, ಅದು ಒರ್ಸಕ್ ಹೋಗಿದ್ದೆ, ಕೈ ಚುಚ್ಚಿಬಿಡ್ತು. ಅದಕ್ಕೆ ಇಂಥವೆಲ್ಲ ಯಾಕೆ ಮಾಡ್ತಿ ಅಂತ ಹೇಳೋದು. ಅದು ನಂಗೆ ಗೊತ್ತಿರ್ಲಿಲ್ಲಲ್ಲಮ್ಮ. ಒರ್ಸಕ್ ಹೋದೆ, ಆ ಕಡೆ ಗ್ಲಾಸ್ ಸೇರ್ಬಿಟ್ಟಿತ್ತು. ಅದು ನನಗೆ ಹಿಂಗೆ ಚುಚ್ಕೊಂಡ್ಬಿಟ್ಟೈತಿ. ಏನು ಕೆಲಸ ಮಾಡಕ್ಕೆ ಬರವಲ್ದಾಗೈತಿ. ಅದಕ್ಕೆ ನಿನಗೆ ಹೇಳಿದ್ದು ಆ ಭವ್ಯನ್ ಕರಿ. ಇದನ್ನೆಲ್ಲ ನೀನು ಯಾಕೆ ಮಾಡಕ್ಕೆ ಹೋಗ್ತಿದ್ದಿ? ಅಮ್ಮ, ಅದೆಲ್ಲ ಹೋಗ್ಲಿ ಬಿಡು. ಅಂದಂಗ ಅಳಿಯಂತ್ರಿ ಯಾವಾಗ ರೊಕ್ಕ ಕಳಿಸ್ತಾರಂತ? ಅಮ್ಮ, ಅದನ್ನ ಮಾತಾಡಕ್ಕೆ ಬಂದಿದ್ದೆ ನಿನ್ನ ಹತ್ರ. ಅಷ್ಟೊತ್ತಿಗೆ ಇಷ್ಟೆಲ್ಲ ಆತು ನೋಡು. ಆಕಿ ಭವ್ಯನ ಬಂದೀಗ ಕೈಗೆಲ್ಲ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಮಾಡಿ ಹೋದ್ಲು. ಅಂದ್ರೆ ಎಲ್ಲ ಗೊತ್ತೈತಕೀಗ. ಅಮ್ಮ, ನನಗೆ ಹಿಂಗೆ ಆದ ಕೂಡಲೇ ರಕ್ತ ಬರಕತ್ತಲ್ಲ, ನೋವು ಭಾಳ ಆಗಕತ್ತು. ಹಾಗಾಗಿ ಆಕಿನ ರೂಮಿಗೆ ಹೋದ್ಗಿ ಏನಾಗೈತಿ ಅಂತ ಹೇಳಿದೆ. ಪಾಪಕಿಗೆ ಎದ್ದು ಕುಂದ್ರಾಕು ಆಗಕತ್ತಿಲ್ಲ. ಆದ್ರೂ ಅದ್ರಾಗ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿ ಕಳಿಸಿದ್ಲು ನನಗೆ. ನಂಬೇಡ ಆಕಿನ್ನ, ಭಾಳ ಸುಳ್ಳು ಹೇಳ್ತಾಳಕಿ. ಅಮ್ಮ, ಅದೆಲ್ಲ ಹೋಗ್ಲಿ, ನಿನಗೆ 5 ಲಕ್ಷ ರೂಪಾಯಿ ಬೇಕೋ ಬೇಡೋ? ಅಯ್ಯ, ಬೇಕಾ? ಯಾರು ಲಕ್ಷ್ಮಿ ಮನೆಗೆ ಬರ್ತಾಳಂದ್ರೆ ಬೇಡ ಅಂತ ಹೇಳ್ತಾರನ? ಅದೇಂಗ ಬೇಡ ಅಂತೇನಂತ ಅನ್ಕೊಂಡಿ ನೀನು? ಆದ್ರಮ್ಮ, ಒಂದು ಸಣ್ಣ ಕೆಲಸ ಆಯ್ತಲ್ಲಮ್ಮ. ಕೆಲಸನ? ಏನು ಸೀತಾ ಅದು? ಅದು ನಮ್ಮ ಮನೆಯವ್ರಿಗೆ ಅಂದ್ರೆ ಅವರು ನಮ್ಮ ಅತ್ತೆಯವ್ರಿಗೂ ಅವಾಗವಾಗ ದುಡ್ಡು ಕಳಿಸ್ತಿರ್ತಾರ. ಆದ್ರೆ ಪಾಪ ನಮ್ಮ ಅತ್ತೆ ಅದಾರಲ್ಲ, ಯಾವಾಗಲೂ ಒಂದು ಸ್ವಲ್ಪ ನಮ್ಮ ಅಂದ್ರೆ ನಿನ್ನ ಅಳಿಯಾಗ ಉಪ್ಪಿನಕಾಯಿ, ಚಕ್ಲಿ, ಸಂಡ್ಗಿ, ಹಪ್ಪಳ ಇವೆಲ್ಲ ಮಾಡಿ ಕಟ್ಟಿ ಕಳಿಸ್ತಾರ. ಮತ್ತು ಒಂದಿಷ್ಟು ಮನ್ಯಾಗ ಮಾಡಿ ಅಂದ್ರೆ ಖಾರ ಕುಟ್ಟಿ ಖಾರ ಪುಡಿ ಮಾಡಿ ಅದನ್ನು ಕೊಟ್ಟು ಕಳಿಸ್ತಾರ. ಅಲ್ಲ, ಇವನ್ನೆಲ್ಲ ಇಲ್ಲಿಂದ ಕಳಿಸ್ಕೊಡ್ಬೋದಾ? ಕಳಿಸ್ಕೊಡ್ಬೋದಲ್ಲ, ಯಾಕ? ಇಲ್ಲ, ಇಮಾನ್ದಾಗ ಇಂಥವನ್ನೆಲ್ಲ ತೊಗೊಂಡು ಹೋಗಂಗಿಲ್ಲ. ಒಂದು ವೇಳೆ ನೋಡಿದ್ರೆ ಅಲ್ಲೇ ಚಲ್ ಬಿಡ್ತಾರಂತ ಡಸ್ಟ್ಬಿನ್ನಿಗ ಅಂತ ಹೇಳಿ ನಮ್ಮ ಗೆಳತಿ ಒಬ್ಬಕ್ಕೆ ಹೇಳೋದು ಕೇಳಿದ್ನವ. ಅದಕ್ಕೆ ಕೇಳಿದೆ. ಮತ್ತು ಇದನ್ನೆಲ್ಲ ಅವರು ಅಮ್ಮ ಎಲ್ಲಾನು ತೊಗೊಂಡು ಹೋಗ್ಬೋದು. ಕೆಡದೇ ಇರೋಂಥ ಪದಾರ್ಥನ ತೊಗೊಂಡು ಹೋಗ್ಬೋದು. ಈ ಪೌಡರ್ ಗಿೌಡರ್ ಇರ್ತಾವಲ್ಲ, ಹಿಟ್ಟು ಪಟ್ಟು ಅವನ್ನೆಲ್ಲ ತೊಗೊಂಡು ಹೋಗ್ಬೋದು. ಆದ್ರೆ ಅವನ್ನೆಲ್ಲಾನು ನೀಟಾಗಿ ಪ್ಯಾಕ್ ಮಾಡಿ, ಅಂದ್ರೆ ಈಗ ಅಂಗಡಿಯಾಗ ನಮ್ಗೆ ಹೆಂಗೆ ಪ್ಯಾಕೆಟ್ ಸಿಗ್ತಾವಲ್ಲ ಹಂಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಅವ್ರು ಏನೂ ಮಾಡೋದಿಲ್ಲ. ಹಂಗ ನೀನು ಬಿಡಿದಿಟ್ಟು ಕಳಿಸಿದಿ ಅಂತ ಇಟ್ಕೋ, ಅವ್ರು ಅದನ್ನು ಮುಟ್ಟೋದು ಇಲ್ಲ, ಅಲ್ಲೇ ಚಲ್ಲೇ ಬಿಡ್ತಾರೆ. ಹೌದಾ? ಮತ್ತೆ ನೀ ಏನೇನು ಕೊಟ್ಟು ಕಳಿಸ್ಬೇಕಂತ ಮಾಡಿದಿ? ಖಾರದ ಪುಡಿ ಒಂದು ಸ್ವಲ್ಪ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಹಿಂಗೆ ಒಂದಿಷ್ಟು 6 ತಿಂಗಳಿಗೆ ಆಗೋಷ್ಟು ಕೊಟ್ಟು ಕಳಿಸ್ಬೇಕಮ್ಮ. ಹೌದಾ? ಇರ್ಲಿ ಬಿಡು, ಹಂಗಂದ್ರೆ ನಾನು ಕಾರ್ತಿಕ್ಗೆ ಫೋನ್ ಮಾಡ್ತೇನಂತ, ಬರೋ ಮುಂದೆ ತೊಗೊಂಡ್ಬಂದು ಕೊಡ್ತಾನ. ಅಮ್ಮ, ಇಲ್ಲೇ ಬಂದಿರೋದು ತ್ರಾಸ ಏನದು? ಅವರು ಹಂಗೆ ಹೊರಗಡೆದೆಲ್ಲ ಜಾಸ್ತಿ ತಿನ್ನಲ್ಲ. ಅದ್ರಾಗ ಬೇರೆ ನಿನಗೆ ಗೊತ್ತಲ್ಲೇನಮ್ಮ, ಅಲ್ಲೆಲ್ಲ ಸರಿಯಾಗಿ ಊಟ ಅದು ಇರಂಗಿಲ್ಲ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ನಾವೇನು ಕೊಟ್ಟು ಕಳಿಸಿರ್ತೇವಲ್ಲ ಅದ್ರ ಜೊತೆಗೆ ತಾವು ಮನೆಗೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊತಾರ. ಏನೋ ತಮ್ಮ ಕೈಲಾದಷ್ಟು ಅನ್ನ ಸಾರು ಏನೋ ಮಾಡ್ಕೊತಾರ. ಅಲ್ಲ, ನಿನ್ ಗಂಡ ಅಷ್ಟು ದುಡಿತಾನಂತಿದಿ, ನೋಡಿದ್ರ ಅವ ಯಾರನ್ನೂ ಕೆಲ್ಸಕ್ಕೆ ಇಟ್ಕೊಂಡಿಲ್ಲನ? ಅಯ್ಯೋ ಅಮ್ಮ, ಅವರು ದುಡಿತಾರ. ಹಂಗಂತಂದು ಹೇಳಿ ಎಲ್ಲಾರನ್ನೂ ಕೆಲಸದವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಾಕ್ತಿದ್ದಾನ. ಅವರು ಒಂದೊಂದು ದಿವಸ ಒಂದೊಂದು ದೇಶದಾಗ ಇರ್ತಾರೆ. ಹಾಗಾಗಿ ಯಾವ ದೇಶದಾಗ ಇರ್ತಾರಂತ ಅವ್ರಿಗೆ ಏನು ಗೊತ್ತಮ್ಮ, ಹಂಗೇನು ಕೆಲಸದವ್ರನ್ನ ಇಟ್ಕೊಂತಾರ. ಓ ಹೌದಲ್ಲ. ಮತ್ತು ಊಟದ್ದೆಲ್ಲ ಹೆಂಗೆ ಮಾಡ್ತಾರ? ಹೋದಲ್ಲೇ ಬಂದಲ್ಲ ನಾವು ಪ್ಯಾಕೆಟ್ನೆಲ್ಲ ಹೊತ್ಕೊಂಡು ಅಡ್ಡಾಡ್ತಾರ. ಅಯ್ಯೋ, ಸಿಕ್ಬಿದ್ನಲ್ಲಪ್ಪ. ನಾನು ಒಂದಕ್ಕೊಂದು ಜೋಡಿಸಿ ಮಾತಾಡಕತ್ತೀನಿ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಪ್ರಶ್ನೆ ಮಾಡಿ ಪ್ರಶ್ನೆ ಕೇಳಕತ್ತಾಳ. ಇರ್ಲಿ, ಹೆಂಗೋ ಒಂದು ನಿಭಾಯಿಸೋಣ. ಅಯ್ಯೋ ಅಮ್ಮ, ನೀನೊಂದು, ಅವರು ಒಂದು ಕಡೆ ಹೋದ್ರೆ ಮಿನಿಮಮ್ ಒಂದು 3-4 ತಿಂಗಳು ಇರ್ತಾರ. ಅಯ್ಯ, ನೀನೇ ಇದೆ ಈಗಾರ ಒಂದೊಂದು ದಿವಸ ಒಂದೊಂದು ಕಡೆ ಹೋಗ್ತಾರಂತ ಅಂದಿ. ಅಂದ್ರಮ್ಮ,
ಇವತ್ತ ಒಂದು ದೇಶಕ್ಕೆ ಹೋಗ್ತಾರಂತ ಇಟ್ಕೋ, ಆ ದೇಶದಾಗ ಏನ ಇಲ್ಲ ಅಂದ್ರೆ ಒಂದು 3-4 ತಿಂಗಳು ಇರ್ತಾರ. ಆದ್ರೆ ದಿನ ಅಡ್ಡಾಡೋದು ಇರ್ತೈತಲ್ಲಮ್ಮ, ಆ ದೇಶ ಈ ದೇಶ ಅಂತ ಹೇಳಿ ದಿನ ಅಂತಂದ್ರೆ ಎಲ್ಲಿ ಹೋಗಿರ್ತಾರ ಅವರು? ಒಂದ್ 2 ದಿವಸದ ಮಟ್ಟಿಗೆ ಒಂದ್ ದೇಶದಾಗ ಇರ್ತಾರ, ಇನ್ನೊಂದ್ 2 ದಿವಸದ ಮಟ್ಟಿಗೆ ಇನ್ನೊಂದ್ ದೇಶದಾಗ ಇರ್ತಾರ. ಹಿಂಗ ಒಂದ್ ಸ್ವಲ್ಪ ದಿವಸಕ್ಕೆ ಅಲ್ಲಿ ವಾಪಸ್ ಬರ್ತಾರ. ಹೆಚ್ಚಾಗಿ ಯಾವ ದೇಶದಾಗ ಇರ್ತಾರಲ್ಲ ಅದ ದೇಶದಾಗ ಮನಿ ಮಾಡ್ಕೊಂಡಿರ್ತಾರ. ಓ ಹಂಗ ಏನ ಬಿಡವ, ನಮ್ಗೇನ್ ಗೊತ್ತಾಗಬೇಕು. ಆಮೇಲೆ ನೀನ ಅಂದೆವ ಅಮ್ಮ, ನಿನಗೆ ರೊಕ್ಕ ಬೇಕು ಏನೋ, ನೀ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಿನಗೆ ಸರಿ ಬಿಡಂಗಂದ್ರೆ ನಿನ್ನ ಅಳಿಯಾಗ ಫೋನ್ ಮಾಡಿ ಹೇಳ್ಬಿಡ್ತೇನೆ, ರೊಕ್ಕ ಏನು ಕಳ್ಸ್ಕೊಡ್ಬೇಡ್ರಿ, ನಿಮ್ಮ ಅತ್ತೆಯವ್ರದ್ದು ಪ್ರಶ್ನೆಗಳು ಭಾಳ ಆಗ್ಯಾವು, ಅದಕ್ಕೆ ಒಂದೊಂದು ಪ್ರಶ್ನೆಗೆ 1 ಲಕ್ಷ ಕಟ್ ಮಾಡಾಕತ್ತೇನೆ ಅಂತ ಹೇಳಿ. ಈಗ ಹೆಂಗಿದ್ರು ನೀವು 3-4 ಪ್ರಶ್ನೆ ಕೇಳಿಯಾ, ಇನ್ನೊಂದು ಪ್ರಶ್ನೆ ಕೇಳ್ಬಿಡು, 5 ಲಕ್ಷ ಸುದ್ದಾಕೈತಿ. ಅಯ್ಯೋ ಬೇಡವಾ, ನೀ ಏನು ಹೇಳಿದ್ರು ನಾನೇನು ಕೇಳಂಗಿಲ್ಲ ತಗೋ. ಆಯ್ತು, ಈಗೇನು ಮಾಡಬೇಕು? ಏನಿಲ್ಲಮ್ಮ, ಅದು ನಾನು ಒಂದು ಸ್ವಲ್ಪ ಎಲ್ಲ ಕೈಯಾರೆ ತಯಾರಿ ಮಾಡಿ ಕೊಟ್ಟು ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನು ಅದು ಮನ್ಯಾಗ ಖಾರ ಎಲ್ಲ ಕುಟ್ಕೊಡ್ಬೇಕಲ್ಲಮ್ಮ ಅವ್ರಿಗೆ. ಅಷ್ಟನ ನಿಮ್ಮ ಅತ್ತೆಯವ್ರಿಗೆ ಹೇಳ, ಯಾವಾಗಲೂ ಅವರ ಮಾಡ್ಕೊಟ್ಟು ಕಳಿಸ್ತಿದ್ರ ಅಂತೀಯಲ್ಲ. ಸರಿ ಬಿಡು, ನಮ್ಮ ಅತ್ತಿಗೆ ಹೇಳ್ತೀನಿ, ಅವ್ರಿಗೆ ರೊಕ್ಕ ಕೊಟ್ಟು ಕಳಿಸ್ತಾರ ಆತ. ಏನು ಅವ್ರು ಮಾಡಿದ್ರೆ ಅವ್ರಿಗೆ ಕೊಟ್ಟು ಕಳಿಸ್ತಾರ ಅಂದ್ರೆ ನಿನಗ? ಅಮ್ಮ, ನಮ್ಮ ಮನೆಯವರು ಹಂಗ ನಿಜ ಹೇಳ್ಬೇಕಂತ ಅಂದ್ರ ಸುಮ್ಮನೆ ಸಿಕ್ಕಂಗ ದುಡ್ಡು ಸುರಿಯೋದಿಲ್ಲ. ಆದ್ರ ನೀನು ನಮ್ಮ ತಾಯಿ ಇಷ್ಟು ವರ್ಷಕ್ಕೆ ಒಪ್ಕೊಂಡಿಲ್ಲ ನಮ್ಮನ್ನ, ಹಾಗಾಗಿ ಅವರು ಖುಷಿಯಾಗಿ ಒಂದ್ ಸ್ವಲ್ಪ ದುಡ್ಡು ಕೊಡಕ್ಕೆ ಒಪ್ಕೊಂಡ್ರು. ಆದ್ರೆ ನನಗೇನು ಗೊತ್ತು ಅವ್ರು ಈ ಕೆಲಸ ಹೇಳ್ತಾರಂತ ಹೇಳಿ. ಆದ್ರ ನಾನಾ ಮಾಡ್ಕೊಡ್ತಿದ್ದೆ, ನನ್ನ ಕೈನ ಸರಿ ಇಲ್ಲಲ್ಲಮ್ಮ. ನೀ ಹೇಳೋದು ನೋಡಿದ್ರ ಖಾರ ಕುಟ್ಟಿ ಉಪ್ಪಿನಕಾಯಿ ಎಲ್ಲ ಹಾಕಿ ಅವು ಏನೇನು ತಿನ್ನಿಸೋದವಲ್ಲ ಅವನ್ನಿಷ್ಟು ನಾನಾ ಮನೆಗೆ ಮಾಡಿ ನಿನ್ನ ಗಂಡು ಕೊಟ್ಟು ಕಳ್ಸ್ಬೇಕಂತ ಹೇಳಕತ್ತೇನ? ಹ್ಞೂ ಅಮ್ಮ, ನಾನಾ ಮಾಡ್ತಿದ್ದೆ. ಆದ್ರೆ ಖಾರ ಅದು ಕುಟ್ಟಾಕ 2 ಕೈ ಸರಿ ಇರ್ಬೇಕ, ನಂದು ಒಂದು ಕೈ ಗಾಯ ಆಗೈತಲ್ಲಮ್ಮ. ಅಲ್ಲ, ನನಗೂ ಕುಟ್ಟಾಕದು ಸರಿ ಬರಂಗಿಲ್ಲ, ನಾ ಯಾವತ್ತೂ ಇಂಥ ಕೆಲಸ ಮಾಡೇ ಇಲ್ಲ. ಒಂದು ಕೆಲಸ ಮಾಡೋಣ, ಭವ್ಯಾಗ ಹೇಳನ್ ತಗೋ. ಬ್ಯಾಡ ತಗೋಮ್ಮ, ನಾನ ಇನ್ನೊಂದು ಕೈಯಿಂದ ಹೆಂಗಾರ ಮಾಡಿ ಕುಟ್ತೇನಂತ. ಹೋಗ್ಲಿ ಬಿಡು, ಮೊದ್ಲು ಆಕಿಗೂ ಆರಾಮಿಲ್ಲ, ಆಮೇಲೆ ಏನಾರ ಹೆಚ್ಚು ಕಡಿಮೆ ಆತು ಅಂತಂದ್ರೆ ದವಾಖಾನಿಗೆ ರೊಕ್ಕ ಬಡಿ. ನಾನು ಈ ಗಾಯ ಆಗಿದ್ದ ಕೈಯಿಂದನ ಕುಟ್ತೇನಂತ ತಗೋ. ನಾಳೆ ಗಾಯ ಹೆಚ್ಚು ಕಡಿಮೆ ಆತಂತಂದ್ರೆ ಮೊದ್ಲ ನನ್ನ ಗಂಡಿಗೆ ಇಟ್ಟು ನೋವಾದ್ರೂ ಸಹಿಸ್ಕೊಳ್ಳೋದಿಲ್ಲವ. ಅದ್ರಾಗ ಬೇರೆ ನನ್ನ ಕೈಗೆ ಗಾಯ ಆಗಿ ಖಾರ ಕುಟ್ಟಿ ಆ ಕಾಯಿನ ಅಂದ್ರೆ ಗಾಯ ಆಗಿದ್ದ ಕೈಯಿಂದನ ನಾನು ಎಲ್ಲ ಕುಟ್ತೇನಲ್ಲ, ಇನ್ನೂ ಜಾಸ್ತಿ ಆಕೈತೆ ತಗೋ. ಅವಾಗ ಅವ್ರು ನೋಡಿದವ್ರ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಓಡ್ ಬರ್ತಾರ, ಆಮೇಲೆ ಯಾರ ರೊಕ್ಕನೂ ಇಲ್ಲ ಪಕ್ಕನೂ ಇಲ್ಲ. ತಗೋ, ನಡೀತೆ ತಗೋ, ನಾನ ಮಾಡ್ತೇನೆ ತಗೋ. ಅಯ್ಯ ಬ್ಯಾಡ ತಗೋ, ಭವ್ಯಾಗ ಹೇಳ್ತೀನಿ ತಗೋ, ಮಾಡ್ತಾ. ಅಮ್ಮ, ಭವ್ಯಾಗ ಆರಾಮಿಲ್ಲ, ಆಕಿ ಕುಟ್ಕೊಂತ ಕುಂತ್ಲು ಅಂದ್ರೆ ಇಡೀ ದಿವಸ ಆಕೈತಿ. ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತಿದ್ದಿ? ಅಂದ್ರೆ ಈಗ ರೊಕ್ಕ ಬೇಕಾಗಿರೋದು ನಿನಗ, ಭವ್ಯಾಗ ಹೇಳು. ನನಗ ಅಲ್ಲಮ್ಮ, 5 ಲಕ್ಷ ರೂಪಾಯಿ ಅನಾಯಾಸವಾಗಿ ಬರಾಕತ್ತೈತಿ ಅಂತ ಅಂದ್ರೆ ನೀನೊಂದು 5% ಕೆಲಸ ಮಾಡೋದು ಬೇಡನ? ಏನು ಕೆಲಸನ? ನಾ ಒಟ್ಟ ಮಾಡೇ ಇಲ್ಲ ಇಂಥವು. ಅಮ್ಮ, ನಾನ ಮಾಡ್ತಿದ್ದೆಮ್ಮ, ನನ್ನ ಕೈ ಸರಿ ಇಲ್ಲ. ಹೋಗಿ ಬಿಡು, ನಾನೆಲ್ಲ ಕುಟ್ಟಿ ಪಟ್ಟಿ ಮಾಡ್ಕೊಡ್ತೀನಿ, ನೀನು ಆರಾಮ್ ಮಲ್ಕೊ ಹೋಗು. ಆಮೇಲೆ ನಮ್ಮ ಮನೆಯವ್ರು ಏನಾರ ಒಂದ್ಸಲ ಈ ದೇಶಕ್ಕೆ ಬಂದ್ರಂತ ಇಟ್ಕೋ, ಹಿಂಗೆಲ್ಲ ಆಗಿದ್ದು ಗೊತ್ತಾಗಿ ಈಗಲ್ಲ ಇನ್ನು ಯಾವತ್ತೂ ರೊಕ್ಕ ಬರಲಾರ್ದಂಗೆ ಮಾಡ್ತಾರ ತಗೋ. ಅದಕ್ಕೆ ನಾನಂತೂ ಜವಾಬ್ದಾರಿ ಅಲ್ಲ, ಬೇಕಾದ್ರೆ ನಾಳೆನ ಮನೆಯಿಂದ ಹೊರಗೆ ಹೋಗು ಅಂತ ನಾ ಹೋಗ್ತೇನೆ. ಈಗ ನಾನಂತೂ ಹೊಂಟಪ್ಪ ಅಡಿಗೆ ಮನೆ ಖಾರ ಕುಟ್ಟಕ್ಕೆ. ಏನ್ ನಿಂತ್ಕೊಳ? ಇಲ್ಲಮ್ಮ, ಮೊದ್ಲು ಹೊತ್ತಾಗೈತಿ, ನಾಳೆ ಒಳಗೆಲ್ಲ ತಯಾರಾಗಬೇಕು, ಅವ್ರ ಫ್ರೆಂಡ್ ಬರ್ತಾರಂತ. ಅಯ್ಯ, ಇದೊಂದು ಹುಡುಗಿ ಸರಕಂದ್ರೆ ಬರಕಂತೈತಿ. ಅಲ್ಲ, ಖಾರ ಕುಟ್ಬೇಕಾ? ನನ್ನ ಕೈಗೆ ಆಗ್ತೈತ ಖಾರ ಕುಟ್ಬೇಕಂತ, ಏನೇನೋ ತಿನಿಸು ಮಾಡ್ಕೊಡ್ಬೇಕಂತ, ಆಮೇಲೆ ಹಂಗೆ ಉಪ್ಪಿನಕಾಯಿ ಬೇರೆನೂ ಹಾಕ್ಕೊಡ್ಬೇಕಂತ. ಇದೇನಪ್ಪ, ಅವನು ನಿಜವಾಗ್ಲೂ ಫಾರಿನಾಗ ಅದಾನ? ಇಲ್ಲಿಲ್ಲ, ನಮ್ಮ ಗೆಳತಿ ಬಗ್ಗೆ ಹೇಳೋದು ಕೇಳಿದ್ದೆ ನಾನು. ಆಕೆ ಇವನ್ನೆಲ್ಲ ಮಾಡಿ ಕೊಟ್ಟು ಕಳಿಸ್ತಿದ್ಲು. ಆದ್ರೆ ಖಾರ ಪುಡಿ ಮನ್ಯಾಗ ಮಾಡಿದ್ದೆ ಬೇಕಂತ ನಾಲಿಕ್ಕಿ ಗಂಡ, ಅದು ಎಷ್ಟು ಹಠ ಇರ್ಬೇಕು ಅವಂದು. ಅಯ್ಯಪ್ಪ, ಹೋಗ್ಲಿ ಬಿಡು, ಮತ್ತೇನಾರ ಪ್ರಶ್ನೆ ಕೇಳಕ್ಕೆ ಹೋದ್ರಿಕಿ ಇರೋ ಬರೋ ರೊಕ್ಕ ಎಲ್ಲ ಕಟ್ ಮಾಡ್ಕೊಂಡು ಕಳಿಸ್ತೇನೆ ಅಂತ ಹೇಳ್ತಾ. ಹೋಗ್ಲಿ ಬಿಡು, ಏನೋ ಸ್ವಲ್ಪ ಕಷ್ಟಪಟ್ರೆ 5 ಲಕ್ಷ ರೂಪಾಯಿ ಬರ್ತೈತಲ್ಲ. 3-4 ತಿಂಗಳಿಗೆ ಒಂದ್ಸರಿ ಮಾಡೋದಷ್ಟೇ ಅಲ್ಲ, ಸಾಕು ಬಿಡು, ನಡಿತೈತಿ, ಮಾಡ್ತೇನಂತ. ಏನು ತಿಂಗಳ ಅಂದಿದ್ರೆ ಯೋಚನೆ ಮಾಡ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಅಂದ್ರೆ ಒಬ್ಬಕಿನ ಹಿಡಿದು ಇಟ್ಕೊಂತೀನಿ. ಹಿಂಗೇನಾರು ಬಂತು ಕೆಲಸ ಅಂತ ಅಂದ್ರೆ ಆಕಿನ ಕೈಗೆ ಮಾಡಿಸ್ತೇನೆ. ಬೇಕಾದಂಗೆ ಒಂದು 5,000 ರೂಪಾಯಿ ಕೊಟ್ರೆ ಮಾಡ್ಕೊಡ್ತಾ. ಏ ಇರಾವ, ಬಂದೆ ಮಾಡ್ಕೊಡ್ತೇನೆ. ನಮ್ಮಮ್ಮ ಬರ್ತಾಳೆ, ನನಗೆ ಗೊತ್ತೈತಿ. ಎಲ್ಲ ತಯಾರು ಮಾಡಿ ಆದ್ಮೇಲೆ ನಮ್ಮ ಸಂತೂಗ ಕೊಟ್ಟು ಕಳಿಸ್ಬೇಕು. ಪಾಪ ನಮ್ಮ ಸಂತೂನು ಕೇಳಿದ್ದ, ನಾನು ಮಾಡ್ಬೇಕನ್ನಕತ್ತಿದ್ದೆ. ಅಷ್ಟೊತ್ತಿಗೆ ಭವ್ಯಾನು ಐಡಿಯಾ ಹೇಳಿದ್ಲಲ್ಲ, ಚಲೋ ಆತ್ ತಗೋ, ನಮ್ಮ ಅಮ್ಮನ ಮಾಡ್ಕೊಡ್ತಾ. ಹಿಂಗಾರ ಮಾಡಿ ಮೊಮ್ಮಕ್ಳು ಸೇವೆ ಮಾಡ್ಲಿ. ಹುಡುಗಿ ನಿಂತ್ಕೊಳ. ಅಮ್ಮ, ನಿನ್ನ ಹತ್ರ ಮಾತಾಡ್ಕೊಂತ ನಿಲ್ಲಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಆದಷ್ಟು ಜಲ್ದಿ ಮಾಡ್ಬೇಕು. 2 ಕೈ ಸರಿ ಇದ್ದಿತ್ತು ಅಂದಿದ್ರೆ 1 ತಾಸು 2 ತಾಸ್ನಾಗ ಅಂದ್ರೆ ಪಟ ಕುಟ್ಟಿ ಕೊಟ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಒಂದ ಕೈಯಾಗಂದ್ರೆ ಬಳತನ ಹೊತ್ತಿಡ್ತೈತವ. ಇರು, ಏ ಬಿಡು, ಇರ್ಲಿ, ಏನಾಗಲ್ಲ, ನೀನು ಮಾಡಕ್ ಹೋಗ್ಬೇಡ, ನಾ ಮಾಡ್ಕೊಡ್ತೇನೆ. ಏನೇನ್ ಮಾಡ್ಬೇಕು ಹೇಳು. ಅಮ್ಮ, ನಿಜವಾಗ್ಲೂ ಮಾಡ್ಕೊಡ್ತಿ? ಹೂನ, ನಾನು ಸುಳ್ಳು ಹೇಳಕತ್ತೇನೆ ಅಂತ ಅನ್ಸಕತ್ತೇನೆ ನಿನಗ? ಅದು ಹಂಗಲ್ಲಮ್ಮ, ಎಲ್ಲ ಮಾಡ್ಕೊಟ್ಟ ಆಮೇಲೆ ನಿನ್ನಿಂದ ಹಂಗಾತು ಹಿಂಗಾತು ಅಂತ ಹೇಳಿ ನನ್ನ ಜೊತೆ ಜಗಳ ತೆಗೆದ್ರೆ ನಾನೇನ್ ಮಾಡ್ಲಿ? ಏನಾಗಂಗಿಲ್ಲ ತಗೋ, ಇವತ್ತೊಂದ್ ದಿವಸ ಮಾಡ್ತೇನಂತ. ಇನ್ನೊಂದ್ಸರಿ ಈಗ ಯಾರ ಕೆಲ್ಸಕ್ಕೆ ಹಚ್ಕೊಂಡ್ರ ಆತೀನಿ ಮಾಡಾಕ. ಹಾಗೆ ಮಾಡೋಣ ತಗೋಬೇ. ಈಗ ನಿಂಗೆ ಮೆಣಸಿನ್ಕಾಯಿ ತಂದ್ಕೊಡ್ಲಾ? ತಗೊಂಬ ಹೋಗು. ಅಂದಂಗೆ ಇವನ್ನೆಲ್ಲ ಯಾವಾಗ ತರಿಸಿಟ್ಕೊಂಡಿದ್ದಿ? ಅವರು ನಿನ್ನೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರು. ಕಾರ್ತಿಕ್ಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ಹಿಂಗೆ ತಗೊಂಬಾರಪ್ಪ ಅಂತ ಹೇಳಿ. ಅಂದ್ರೆ ಇವತ್ತೆಲ್ಲ ಕೆಲಸ ಮುಗಿಸ್ತಕಿನ ಅವನ್ನ ಮಾಡಕ್ ಕುಂದ್ರಾತಂತ ಹೇಳಿ ತರಿಸ್ಕೊಂಡಿದ್ದೆ. ಆದ್ರೆ ಅದು ಒಂದು ಸ್ವಲ್ಪ ಮರ್ತು ಬಿಟ್ಟಂಗೆ ಆಗ್ಬಿಡ್ತು ನೋಡ. ಅಲ್ಲಿ ಹೋಗಿ ಕ್ಲೀನ್ ಮಾಡಕ್ ನಿಂತೆ, ಕೈಗೆ ಇಷ್ಟ ಆತ್ ನೋಡು. ಇಲ್ಲಾಂದ್ರೆ ನಾನಾ ಮಾಡ್ಬಿಡ್ತಿದ್ನವ ನಿಜವಾಗ್ಲು. ಇರ್ಲಿ ತಗೊಂಡ್ ಹೋಗಿ ಎಲ್ಲ ಐತದ. ಇರು ಬಂದೆ. ತಗೋಮ್ಮ, ಇದೆ ನೋಡು ಮೆಣಸಿನ್ಕಾಯಿ, ಕುಟ್ಟಿ ಖಾರ ಮಾಡಿ ಉಳಿದಿದ್ದೆಲ್ಲ ಐಟಮ್ ಮಾಡ್ಬೇಕು ನೋಡು. ಏನೋ ಇವು
ತುಸ ಅದಾವಲ್ಲ. ಹ್ಞೂ ಅಮ್ಮ, ಮತ್ತೆ ನಾವು ಉಪ್ಪಿನಕಾಯಿಗೆಲ್ಲ ಹಾಕಿ ಉಳಿದಿದ್ದ ಹಿಟ್ಟು ಅಂದ್ರೆ ಉಳಿದಿದ್ದ ಖಾರ ಪುಡಿ ಅವ್ರಿಗೆ ಪ್ಯಾಕೆಟ್ ಮಾಡಿ ಕಳಿಸ್ಕೊಡ್ಬೇಕು. ನೀನೇನು ಅಲ್ಲ, ನಾ ಇನ್ನು ನೀನು ಒಬ್ಬಾಕಿಗೆ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಇಷ್ಟ ತಂದು ಕೊಡಕತ್ತೀನಿ. ಅಲ್ಲೇ ನಮ್ಮ ಮನ್ಯಾಗ ಪಾಪ ನಮ್ಮ ಅತ್ತೆಯವರು ಒಂದೊಂದು ಚೀಲ್ ಗಂಟ್ಲೆ ಮಾಡ್ಕೊಡ್ತಿದ್ರು ಗೊತ್ತೇನ. ನೀನು ಅನ್ನೋದಕ್ಕೆ ಇಷ್ಟ ಮಾಡ್ಕೊಡು ಅಂತ ಹೇಳಕತ್ತೀನಿ. ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಅವ್ರ ಫ್ರೆಂಡ್ ಇನ್ನೊಬ್ರು ಬರ್ತಾರಂತ, ಅವಾಗ ಇನ್ನೊಂದು ಸ್ವಲ್ಪ ನಾನು ಕೈಯಾರ ಕುಟ್ಟಿ ಮಾಡಿ ಕೊಟ್ಟು ಕಳಿಸ್ತೀನಿ. ಈಗ ಪಾಪ ಸದ್ಯಕ್ಕೆ ಅರ್ಜೆಂಟಿಗೆ ಅಂತಂದು ಹೇಳಿ ಇಷ್ಟು ಮಾಡ್ಲಿ ಅಂತಂದ್ರೆ ನೀ ಏನಮ್ಮ ಇನ್ನು ಚೀಲ ತಂದಿದ್ರೆ ಏನು ಗತಿ ಇತ್ತೇನ ನೋಡು. ಅಲ್ಲ ಇವತ್ತು ಸಹ ಹೊತ್ತಿಡ್ತಾವೇನ, ಸಂಜಿತನ ಇವ ಹಾಕವು. ನಾನು ಒಂದು ಪಾವ್ ಕೆಜಿ ಅಷ್ಟು ಮಾಡ್ಕೊಟ್ರಾತಂತ ಅನ್ಕೊಂಡಿದ್ದೆ. ಇವು ನೋಡಿದ್ರೆ ಒಂದು 5 ಕೆಜಿನ ಅದಾವ. ಅಮ್ಮ ಈಗ ಮಾಡಕ್ ಆಕೇತ ಇಲ್ಲ ಹೇಳಿ ನೀನು. ಆಕೆ ತಗೋ, ಇರು ಎಲ್ಲ ಸಜ್ಜು ಮಾಡ್ಕೊಡ್ತೇನೆ. ಇರ್ಲಿ ತಗೋ, ಮಾಡ್ತೇನೆ. ಅಮ್ಮ ನೀನು ಇದನ್ನೆಲ್ಲ ಮಾಡ್ತಿಲ್ಲ, ನನ್ಗೆ ಯಾಕೋ ಕೈ ಭಾಳ ನೋಯ್ಸಾತೈತಿ. ಒಂದು ಸ್ವಲ್ಪ ಮಲ್ಕೊಂಡೆದ್ದು ಬರ್ಲಾ? ಹೋಗುವ, ಮಲ್ಕೊಂಡೆದ್ದು ಬಾ ಹೋಗು. ಒಂದು ತಾಸ್ನಾಗ ಆಕೇತಲ್ಬೇ? ಏನ ಆಟ ಹಚ್ಚೇನ? ತುಸ ಅದಾವ ಇವು. 1 ತಾಸಲ್ಲ 4 ತಾಸರ ಬೇಕು. ಸರಿ ತಗೋಮ್ಮ, ಏನಾರ ಬೇಕಂದ್ರೆ ಹೇಳ ಬರ್ತೇನೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಖಾರ ಕುಟ್ಟದ ಇನ್ನೂ ತನಕ ಒಂದು ದಿವಸಕ್ಕೂ ನನಗೆ ಖಾರ ಕುಟ್ಟದಿರ್ಲಿ. ಖಾರ ಹಾಕಿಸ್ಕೊಂಬರಕ್ಕೆ ಹೋದಕ್ಕೆಲ್ಲ ಅಂಥದ್ದು ಇವತ್ತ ಈ ರೊಕ್ಕದ ಸಲುವಾಗಿ ಇನ್ನೂ ಏನೇನು ಮಾಡಬೇಕು ಏನೋ. ಹಬ್ಬ, ಅಂತೂ ಇಂತೂ ಹೆಚ್ಚು ಕಮ್ಮಿ ಆದಂಗೆ ಅದು. ಸಪ್ಪ ಎಲ್ಲ ಆತು. ಇನ್ನು ಅದೇನು ಪಾಕೆಟ್ನಾಗ ಹಾಕಿ ಏನು ಮಾಡ್ತಾಳೆ ನಾ ಮಾಡ್ಕೊಳ್ಳತ್ಲಾಗ ಇದೊಂದಿಟ್ಟು ಅರ್ದು ಅದ್ರಾಗ ಹಾಕಿದ್ರೆ ನನ್ನ ಕೆಲಸ ಮುಗೀತು ನೋಡು. ಅಮ್ಮ ಆತಾ ಆತವಾ, ಕೈಯೆಲ್ಲ ಬಗ್ ಅಂತ ಉರಿಯಾಕತ್ತೈತಿ ನೋಡು. ಮೈ ಎಲ್ಲ ಉರಿಯಾಕತ್ತೈತಿ, ಮುಖ ಎಲ್ಲ ಕೆಂಪಾಗೈತಿ. ಕೆರ್ತಾ ಅಂತ ಕೆರ್ತಾ ಚಲೋ ಆಗೈತಿ ನೋಡು. ಮುಖ ಪಕ್ಕ ಎಲ್ಲ ಉರಿಯಾಕತ್ತೈತಿ. ಯವ್ವ ಸಾಕಾಗ ಹೋತ್ವಾ. ಅಮ್ಮ ನೀನು ಒಂದಿಟ್ಟು ಗ್ಲೌಸ್ ಗ್ಯೂಸ್ ಹಾಕೊಂಡು ಮಾಡ್ಬೇಕಿತ್ತು ನೋಡು. ಮುಖಕ್ಕೆ ಹಿಂಗೆ ಸೆರಗು ಹಚ್ಕೊಂಡು ಮಾಡ್ಬೇಕ. ಅಲ್ಲ ಖಾರ ಕುಟ್ಟದಂದ್ರೆ ಅಷ್ಟು ಸರಳ ಅಂತ ತಿಳ್ಕೊಂಡೇನ? ಯಾಕ ನಿಮ್ಮ ಅತ್ತಾರ ಮಾಡ್ತಿದ್ರಲ್ಲ, ನಿನಗೆ ಗೊತ್ತಿಲ್ಲನ? ನೋಡಿಲ್ಲ ನೀನು? ಹ್ಞೂ ಅಮ್ಮ, ಅದಕ್ಕೆ ನಾವು ಜಳಕ ಮಾಡಿ ಬಂದು ಕುಂತು ಬಿಡ್ತಿದ್ವಿ. ಮೈ ಮೇಲೆ ಒಂದು ತಾಡ್ಪತ್ರೆ ಗಿಡಪತ್ರೆ ಹಾಕೊಂಡು ಕುಟ್ಕೊಂತ ಕುಂತಿರ್ತಿದ್ದೆ. ಅವಾಗ ಅಷ್ಟು ಹತ್ತತಿದ್ದಿಲ್ಲ. ನೀನು ಹಂಗ ಕುಂತಿದ್ದಿ. ಅಯ್ಯ ನೀ ಹೇಳ್ಬೇಕ ಬೇಡ? ಹೋಗ್ಲಿ ಬಿಡು, ಹೆಂಗಿದ್ರು ಸ್ವಲ್ಪ ಅದಾವಲ್ಲ ಅಂತ ನಾನು ಸುಮ್ಮನೆ ಅದೇ. ಆದ್ರೂ ಪರವಾಗಿಲ್ಲಮ್ಮ, ಚಲೋನ ಮಾಡಿ ನೋಡು, ಮಸ್ತ್ ಸಣ್ಣಂಗಾಗೈತಿ. ನಿನ್ ಗಂಡಗೆ ಇಷ್ಟ ಆದ್ರೆ ಅಷ್ಟ ಸಾಕು ನೋಡೋದು ಖಾರ ಪುಡಿ. ಈಗ ಉಪ್ಪಿನಕಾಯಿ ಅದು ನೀನ ಒಗ್ಗರಣೆ ಹಾಕೊಂತೀಯಾವ? ಏನಮ್ಮ ಇವೆಲ್ಲ ಬಾಟ್ಲಿ ಗಿಟ್ಲು ನೀನ ಕಟ್ಟು. ಒಂದ ಕೈ ನಾ ಹೆಂಗ್ ಮಾಡ್ಲಿ, ನನ್ಗೆ ಆಕೇತನ? ಅಲ್ಲ ಕೈ ಉರಿಯಾಕತ್ತಾವು, ಗುಳ್ಳಿನೂ ಅದಾವ ನೋಡಿಲ್ಲ ನನ್ನ ಕೈ. ಅಮ್ಮ ಸಂಜಿಕ ಬರ್ನಲ್ ಗಿರ್ನಲ್ ಹಚ್ತೇನೆ ತಗೋ ಅಮ್ಮ. ಈಗ ಒಂದು ಸ್ವಲ್ಪ ಮಾಡ್ಕೊಟ್ಬಿಡಮ್ಮ. ಅವರು ಬರ್ತಾರಂತ ಇನ್ನೊಂದು ತಾಸ್ನಾಗ ಫೋನ್ ಮಾಡಿದ್ರು. ಅಲ್ಲ ಸರಿ ಬಿಡಮ್ಮ, ನಿನ್ನ ಅಳಿಯಾಗ ಫೋನ್ ಮಾಡಿ ಹೇಳ್ತೇನಂತ. ರೊಕ್ಕನು ಕಳಿಸ್ಕೊಡ್ಬೇಡ್ರಿ, ನಮ್ಮ ಅಮ್ಮಗೇನು ಮಾಡೋಕ್ಕಾಗತ್ತಿಲ್ಲ, ನಂದು ಕೈ ಹಿಂಗಾಗೈತಿ ಅಂತ ಹೇಳ್ಬಿಡ್ತೇನೆ. ಇರ ಮಾತಾಡ್ತಿದ್ರೆ ಸಾಕು, ಗಂಡಗೆ ಫೋನ್ ಹಚ್ತೇನೆ ಅಂತ ಹೋಗಾಳ. ಮತ್ತೆ ನಿನಗೇನು ಗೊತ್ತು ನನ್ನ ಕಷ್ಟ? ಅವ್ರು ಎಷ್ಟು ಫ್ರೀನೋ ಅಷ್ಟು ಕಾಟ ಕೊಡ್ತಾರ ನನಗೆ. ನಿನಗೇನು ಗೊತ್ತೈತಿ? ಏನು ಬೇಕಾದ್ರೂ ಸಹಿಸ್ಕೊಂತಾರ. ಇಂಥವೆಲ್ಲ ಸಹಿಸ್ಕೊಳ್ಳೋದಿಲ್ಲ ಅವರು. ಏನಂತಂದ್ರೆ ಮನಿಗೆ ಏನು ಬೇಕಲ್ಲ ಅವ್ನ ಕೈಯಾರ ಮಾಡೇ ಕೊಟ್ಟು ಕಳಿಸ್ಬೇಕು ನಾವು. ಸರಿ ತಗೋ, ಅವೇನ ಪ್ಯಾಕೆಟ್ ಗಿಟ್ ಅಂದಲ್ಲ, ಅವ್ನು ತಗೊಂಬ ಹಾಕೊಡ್ತೇನೆ. ಎಲ್ಲ ಮುಗಿಸ ಎದ್ದಾಳ್ತೇನೆ. ಆತಲ್ಲನವ ಖಾರದ ಪುಡಿನೂ ಪ್ಯಾಕೆಟ್ ಮಾಡಾತ. ಇನ್ನು ಉಪ್ಪಿನಕಾಯಿ ಒಂದು ಕಡ್ತೇನೆ ತಡಿವ, ಹೆಚ್ಕೊಂಡು ಮಾಡಿ ನೋಡುವ. ಈಗ ಸಾಕನಾ ಅಮ್ಮ? ಇವು ಕಮ್ಮಿ ಹಾಕೋಬೇ. ಅಯ್ಯ ಇನ್ನು ಎಷ್ಟು ಮಾಡ್ಬೇಕು ಹುಡುಗಿ? ಸಾಕಾಗ ಹೋತ್ವ ನನ್ಗ, ಬೆನ್ನೆಲ್ಲ ಬಿದ್ದು ಹೋತು. ಹಾಗೆ ಹೋತು ಬಿಡಮ್ಮ, ಇನ್ನೊಂದು ಸ್ವಲ್ಪಲ್ಲ. ಇಷ್ಟೆಲ್ಲ ನಮ್ಮ ಅತ್ತಿ ಒಬ್ಬರೇ ಮಾಡ್ತಿದ್ರು ಗೊತ್ತೇನ? ನಾನು ಒಂದೊಂದ್ಸಲಿ ಮಾಡ್ತಿದ್ದೆ. ನಮ್ಮ ಮನ್ಯಾಗ ಹೆಂಗಂತಂದ್ರೆ ಯಾರು ಒಬ್ರು ಮಾಡಕತ್ರ ಇನ್ನೊಬ್ರು ಮಾಡ್ತಿದ್ದಿಲ್ಲ. 10 ಕೆಜಿ ಉಪ್ಪಿನಕಾಯಿ ಹಾಕಿ ಕಳ್ಸೋ ಗೊತ್ತೇನ? ಏನೋ 10 ಕೆಜಿನ ಅಷ್ಟೆಲ್ಲ ಒಯ್ಯಾಕ ಕೊಟ್ರ? ಅಮ್ಮ ಅವರು ಬೇರೆ ಬೇರೆ ಫ್ರೆಂಡ್ಸ್ ಬಂದಿರ್ತಾರ, ಎಲ್ಲಾರ ಹತ್ರ ಒಂದೊಂದು ಕೆಜಿ ಕೊಟ್ಟು ಕಳಿಸ್ತಿರ್ತೇವೆ. ನಿನಗೆ ಎದಕ್ಕೆ ಬೇಕು? ನೀ ಪ್ರಶ್ನೆ ಕೇಳ್ಬೇಡ ಅಂತ ಹೇಳೇನಿಲ್ಲ. ಸರಿ ತಗೋವಾ, ಇವಕ್ಕೊಂದಿಟ್ಟು ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡ್ತೇನೆ. ಆತು. ಆಮೇಲೆ ಅದು ಹೆಂಗೆ ಕಟ್ಕೊಂತೇನೋ ನೋಡುವ. ನಿನಗೆ ಬಿಟ್ಟಿದ್ದು ಕಟಾಕ ಪಟಾಕ ನನಗೆ ಬರಂಗಿಲ್ಲ ನೋಡು. ನೀ ಹಾಕಿ ಬರಣಿ ಒಳಗೆ ಹಾಕೊಡು, ಕಾರ್ತಿಕ್ ಹೇಳ್ತೇನೆ ಕಟ್ಕೊಡ್ತಾನೆ. ಆಗೈತೆ ನೋಡುವ, ಏನು ಮಾಡ್ತೇನೆ ನೋಡು. ಸಾಕಾಗ ಹೋತ್ ನನಗೆ. ಹೊಸಪ್ಪ ಸೊಂಟೆಲ್ಲ ಬಿದ್ದು ಹೋತು. ನಾ ಹೋಗಿ ಒಂದಿಟ್ಟು ರೆಸ್ಟ್ ಮಾಡ್ತೇನವ. ಅಲ್ಲಮ್ಮ ಇನ್ನ ನೀ ಏನು ಹೇಳ್ಬೇಡವಾ, ನನ್ನ ಹತ್ರ ಮಾಡಕ್ ಆಗಂಗಿಲ್ಲ. ಅದನ್ನ ಬಾಟ್ಲಿಗೆ ಹಾಕೋಬೇಕಂತೆಲ್ಲ, ಅದು ಹಾಕೋ ಕೆಲಸ ನೀನ ಮಾಡ್ಬಿಡು. ಆಟಾಟ ಒಂದಿಟ್ಟು ಬಾಟ್ಲಿಗೆ ಹಾಕಿದ್ರ ಹೋಕೆ ತಗೋ. ಇಲ್ಲಾಂದ್ರೆ ಕಾರ್ತಿಕ್ ಬಂದ್ಮೇಲೆ ಮಾಡಿಸ್ಕೋ. ಇಲ್ಲ ಒಂದು 5 ನಿಮಿಷ ಭವ್ಯ ಕರಿ, ಇನ್ನು ನನ್ನ ಹತ್ರ ಆಗಂಗಿಲ್ವಾ? ಇಷ್ಟಾರ ಮಾಡಿದ್ಲಲ್ಲ, 1ನೇ ದಿವಸ ಇರ್ಲಿ. ಆತ? ಹ್ಞೂ ಅಮ್ಮ ಆತ. ನೀನು ರೆಸ್ಟ್ ಮಾಡ್ತೇನೆ ಅಂತ ಹೇಳಂದಿ. ನೋಡಿದ್ರ ಏನ್ ಮಾಡ್ಲವ, ಕುಂತ್ರು ಸಮಾಧಾನ ಆಗ್ವಲ್ದು, ನಿಂತ್ರು ಸಮಾಧಾನ ಆಗ್ವಲ್ದು. ಎಲ್ಲೆಲ್ಲಿ ಮುಟ್ಕೊಂತೇನಿ ಅಲ್ಲೆಲ್ಲ ಉರಿಯಾಕತ್ತೈತಿ. ಮೈ ತುಂಬಾ ಖಾರದ ಪುಡಿನ ಆಗೈತಿ. ಅಮ್ಮ ಎಣ್ಣೆ ಹಚ್ಕೊಳ? ಹೌದಲ್ಲ, ಎಣ್ಣೆ ಹಚ್ಕೊಂತೇನೆ ತಡಿ. ಹೋಗು ಎಣ್ಣೆ ಹಚ್ಕೋ, ಉರಿ ಇನ್ನೊಂದಿಷ್ಟು ಜಾಸ್ತಿ ಆಗ್ತೈತಿ. ಅಂತೀರಿ ಈ ಭವ್ಯ ನೀನ್ ಯಾಕೆ ಬಂದ್ಯಾ? ಅಲ್ಲ ಎಲ್ಲ ಮಾಡಿದ್ರು ಇಷ್ಟ ಆಗೈತಿಗ. ಈಗ ಕೊಬ್ಬರಿನೇ ಹಚ್ಕೊಂಡ್ ಹೋಗ್ಯಾಳ. ಅಯ್ಯೋ ಆಂಟಿರಿ, ಅದು ಕುರಿ ಇನ್ನೂ ಜಾಸ್ತಿ ಆಗಂಗಿಲ್ರಿ. ಆಗ್ಬೇಕಂತಾನೆ ಹೇಳಿದ್ದು. ನೀವು ಹೋಗೋಗಿ ಬರ್ತಾಳಕಿ ಈಗ. ಸರಿ ಆಂಟಿ, ಆದ್ರೂ ಪಾಪ. ಓಯ್ ಇಷ್ಟೊತ್ತನ ಯಾರೋ ಏನೋ ನನಗೆ ಬುದ್ಧಿವಾದ ಹೇಳಾತಿದ್ರು. ಈಗ ಸರಿ ಆಯ್ತು ತಗೋರಿ. ಏ ಸೀತಾ, ಏನಮ್ಮ ಏನಂತ? ಏನಂತ ಹೇಳವ, ಎಣ್ಣೆ ಹಚ್ಕೊಂಡ್ಮೇಲೆ ಉರಿ ಇನ್ನು ಜಾಸ್ತಿ ಆಗೈತಿ. ಬಗ್ ಅನ್ನಕತ್ತೈತ. ಏನ್ ಮಾಡ್ಲಿ? ಅಮ್ಮ ಖಾರದ ಪುಡಿ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಉರಿ ಕಡಿಮೆ ಆಗ್ಬೇಕಲ್ಲ. ನಿನ್ ತಲಿ ಒಂಚೂರು ಕಡಿಮೆ ಆಗಿಲ್ಲ, ಇನ್ನು ಜಾಸ್ತಿ ಆಗಕತ್ತೈತಿ. ಹೌದಾ? ಏನಾರ ಹೇಳ. ನೀನು ಜಾಸ್ತಿ ಆಗದೆ ಹೇಳಾತಿದ್ದಿ, ಕಮ್ಮಿ ಆಗದೆ ಹೇಳಾತಿಲ್ಲ. ಸಾಕಿನ್ನ ಕಾಡ್ಸೋದು ಬೇಡ ಇರಮ್ಮ. ನಾನು ಒಂದಿಷ್ಟು ಜ್ವಾಳದ ಹಿಟ್ಟು ಬಟ್ಲದಾಗ ಹಾಕೊಡ್ತೇನಂತ, ಅದನ್ನೆಲ್ಲ ಹಚ್ಕೊಂಡು ಒಂದ್ ಸ್ವಲ್ಪ ಮೈ ತಿಕ್ಕೋ ನೋಡೋಣ, ಊರಿಗೆ ಕಮ್ಮಿ ಆದ್ರೂ ಆಗ್ಬೋದು. ತಗೊಂಬ ನೋಡೋಣ.
ಅದಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ಐಸ್ ಏನಾರ ಕೊಡುವ, ಮುಖಕ್ಕೆಲ್ಲ ಹಾಕಿ ತಿಕ್ಕೋತೇನೆ. ಈಗೀಗ ಒಂದ ಸಲ ಕಮ್ಮಿ ಆಗ್ಬಾರ್ದು, ಅದಕ್ಕೆ ಹಿಟ್ಟು ಹಚ್ಕೊಂಡ್ ತಿಕ್ಕೋ ಅಂತ ಹೇಳ್ತೇನೆ. ಅಮ್ಮ ಐಸ್ ಎಲ್ಲ ಹಚ್ಕೊಂಡ್ ತಿಕ್ಕೋಬೇಡ, ಹಿಟ್ಟು ಹಚ್ಕೊಂಡ್ ತಿಕ್ಕೋ, ಆಮೇಲೆ ಬೇಕಂದ್ರೆ ಐಸ್ ಇಟ್ಕೊಂತಿ. ಏನೋ ಒಂದ್ ಕೊಡುವ, ಮೊದ್ಲು ಉರಿ ಕಮ್ಮಿ ಆದ್ರೆ ಸಾಕಾಗೈತಿ.